ಇಡೀ ಪ್ರಪಂಚಕ್ಕೆ ತಲೆನೋವಾಗಿದ್ದಂಥ ಒಂದು ಯುದ್ಧ ಇದ್ರೆ ಅದು ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ. ಹಾರ್ಮೋಸ್, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಏನು ಮುಚ್ಚಲಾಗಿತ್ತು, ಇನ್ನೇನು ಯುದ್ಧ ಅಂತ್ಯವಾಯಿತು, ಇದು ಓಪನ್ ಆಗುತ್ತೆ ಅಂತ ಹೇಳುವಾಗಲೇ ಮತ್ತೆ ಆರಂಭವಾಗಿದೆ, ಭುಗಿಲೆದ್ದಿದೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ. ಹಾರ್ಮೋಸ್ ಜಲಸಂಧಿಯಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಈಗಲ್ಲ, 2 ವಾರದ ಹಿಂದೆ ಇದು ಆರಂಭ ಆಗಿತ್ತು. ಅದನ್ನ ಮತ್ತೆ ತೆರವುಗೊಳಿಸಲಿಕ್ಕೋಸ್ಕರ ಅಮೆರಿಕ ಇದೀಗ ಮತ್ತೊಮ್ಮೆ ದಾಳಿ ಮಾಡ್ತಾ ಇದೆ ಇರಾನ್ ಮೇಲೆ. ಕೇಶ್ಮ ದ್ವೀಪದ ಮೇಲೆ ಭಾರೀ ಪ್ರಮಾಣದ ಸ್ಫೋಟವನ್ನ ಮಾಡಲಾಗಿದೆ ಅಂತೆ. ಸಿರಿಕ್ ಅಬ್ಬಾಸ್ ಬಂದರು ನಗರದಲ್ಲೂ ಕೂಡ ಭಾರೀ ಸ್ಫೋಟವನ್ನ ಮಾಡಲಾಗಿದೆ. ಅಮೆರಿಕ ದಾಳಿಗೆ ಇರಾನ್ನ ಕೆಲ ನಗರಗಳು ತತ್ತರಿಸಿ ಹೋಗಿದೆ. ಕದನ ವಿರಾಮ ರದ್ದುಗೊಳಿಸುವುದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಆಬ್ವಿಯಸ್ಲಿ ಮಾಡಲೇಬೇಕು, ಕಾರಣ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ನಿಂತರೂ ಕೂಡ ಲೆಬನಾನ್ನಲ್ಲಿ ಯುದ್ಧ ಹಾಗೆ ಮುಂದುವರೆದಿದೆ. ಲೆಬನಾನ್ನ ಹೆಬ್ಜುಲ್ಲಾ ಮತ್ತು ಹೂತಿಸ್ಗಳ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇತ್ತು. ಈ ಕಾರಣದಿಂದಾಗಿ ಇರಾನ್ ನಾವಿನ್ನು ಸುಮ್ಮನೆ ಕೂತ್ಕೊಂಡ್ರೆ ನಮಗೂ ಮರ್ಯಾದೆ ಉಳಿಯಲ್ಲ ಅಂತ ಹೇಳಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಮುಂದಾಯಿತು. ಅಂಡ್ ಎಟ್ ದಟ್ ಮೂಮೆಂಟ್ ಹಾರ್ಮೂಸ್ ಅನ್ನ ನಾವು ಮತ್ತೆ ಬಂದ್ ಮಾಡ್ತಾ ಇದ್ದೀವಿ, ಯಾರೂ ಕೂಡ ಹಾರ್ಮೂಸ್ ಅನ್ನ ದಾಟಬಾರದು ಅಂತ ಕೂಡ 2 ವಾರದ ಹಿಂದೆ ಇರಾನ್ ಘೋಷಣೆಯನ್ನ ಮಾಡ್ತು. ಈಗ ಏನು ಮಾಡಿದ್ರು ಕೂಡ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗದ ಕಾರಣಕ್ಕೆ ಯಾವುದೇ ಹಡಗೋಲು ಬಂದರೂ ಕೂಡ ನಾವು ಮಿಸೈಲ್ಗಳಲ್ಲಿ ಅಥವಾ ಡ್ರೋನ್ಗಳಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇರೋ ಕಾರಣಕ್ಕೆ ಅಂಡ್ ಲೆಬನಾನ್ನಲ್ಲಿ ಶಾಂತಿ ನೆಲೆಸದ ಕಾರಣಕ್ಕೆ, ಇಸ್ರೇಲ್ ಸುಮ್ಮನಿರದ ಕಾರಣಕ್ಕೆ ಇದನ್ನ ಕೂಡ ನೀವು ಪರಿಗಣಿಸಬೇಕು. ಇಲ್ಲಿ ಇಸ್ರೇಲ್ ಕೂಡ ಸುಮ್ಮನಾಗ್ತಾ ಇಲ್ಲ. ಇಸ್ರೇಲ್ ಹೇಳ್ತಾ ಇರೋದಿಷ್ಟೇ, ಅವರ ಎನ್ರಿಚ್ ನ್ಯೂಕ್ಲಿಯರ್ ವೆಪನ್ ಅನ್ನ ಏನು ತಯಾರು ಮಾಡ್ತಾ ಇದ್ದಾರೆ, ಯುರೇನಿಯಂ ಅನ್ನ ಏನು ಎನ್ರಿಚ್ ಮಾಡ್ತಾ ಇದ್ದಾರೆ, ಅದನ್ನು ಸ್ಟಾಪ್ ಮಾಡಬೇಕು, ಅಲ್ಲಿವರೆಗೂ ನಾವು ಯುದ್ಧ ನಿಲ್ಲಿಸಲ್ಲ ಅಂತ ಇಸ್ರೇಲ್ ಹಠಕ್ಕೆ ಬಿದ್ದುಬಿಟ್ಟಿದೆ. ಅನಿವಾರ್ಯವಾಗಿ ಅಮೆರಿಕ ಇದೀಗ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದೆ, ದಾಳಿಯನ್ನ ಮಾಡ್ತಾ ಇದೆ. ಅದು ಕೂಡ ಬಂದರು ನಗರಿಗಳ ಮೇಲೆ ಕೂಡ ದಾಳಿ ಮಾಡಿರುವಂಥದ್ದು. ಸೊ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಇನ್ನಷ್ಟೇ ಕಾದು ನೋಡಬೇಕು. ಮತ್ತೊಂದು ಕಡೆಯಲ್ಲಿ ನಿಮಗೆ ನೆನಪಿರಲಿ, ಇದೇ ಜುಲೈ 14ನೇ ತಾರೀಕಿಗೆ ಅಯಾತುಲ್ಲಾ ಅಲಿ ಖಮೇನಿಯನ್ನ ಅಂತ್ಯ ಸಂಸ್ಕಾರವನ್ನ ಆಯೋಜಿಸಿದೆ ಇರಾನ್. ದೊಡ್ಡ ಮಟ್ಟದಲ್ಲಿ, ಲಕ್ಷಾಂತರ ಮಂದಿಯ ಮಟ್ಟದಲ್ಲಿ ಅಯಾತುಲ್ಲಾ ಖಮೇನಿ ಅವರ ಅಂತ್ಯ ಸಂಸ್ಕಾರವನ್ನ ಜುಲೈ 14ರಂದು ಅವರು ಆಯೋಜಿಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಅಮೆರಿಕ ದಾಳಿ ಮಾಡ್ತಾ ಇರೋದು, ಉದ್ವಿಗ್ನದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರೋದಂತೂ ಸತ್ಯ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.